ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಆರ್ಥಿಕವಾಗಿ ಸದೃಢನಾಗಬೇಕು. ಪಕ್ಷಾತೀತ, ಜಾತ್ಯತೀತವಾಗಿ ಸಹಕಾರ ಆಂದೋಲನ ಮಾಡಬೇಕು. ಅನ್ನಭಾಗ್ಯ ಯೋಜನೆ ಬಡ ಕುಟುಂಬಗಳಿಗೆ ವಿಶೇಷವಾಗಿ ಆಹಾರ ಭದ್ರತೆ ಒದಗಿಸುವ ಮತ್ತು ಹಸಿವು ಮುಕ್ತ ಜೀವನ ನಡೆಸುವಂತೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಶಾಸಕ ಕೆಎನ್ ರಾಜಣ್ಣ ಶಿರಾದಲ್ಲಿ ಹೇಳಿದ್ದಾರೆ. ಇನ್ನು ಶಿರಾ ತಾಲೂಕಿನ ತರೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಸಂಘದ ನೂತನ ಗೋದಾಮು ಕಟ್ಟಡ ಉದ್ಘಾಟನೆ ಹಾಗೂ ಕೆಸಿಸಿ ಸಾಲ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಕ್ಷಾತೀತ, ಜಾತ್ಯತೀತವಾಗಿ ಸಹಕಾರ ಆಂದೋಲನ ಕೆಲಸ ಮಾಡಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಆರ್ಥಿಕವಾಗಿ ಸದೃಢರಾಗಬೇಕು ಎಂಬುದು ನಮ್ಮ ಗುರಿಯಾಗಿದೆ. ಅದರಂತೆಯೇ ಕಾರ್ಯನಿರ್ವಹಿಸುತ್ತಿದ್ದೇವೆ. ಎಷ್ಟೇ ಎಕರೆ ಜಮೀನಿದ್ರೂ ರೈತ ಆರ್ಥಿಕವಾಗಿ ಸದೃಢರಾಗ್ತಾ ಇಲ್ಲ. ಸಾಲದ ಹೊರೆ ಏರಿಕೆಯಾಗ್ತಾ ಇದೆ. ಇದರಿಂದ ಹೊರಬರಲು ಕೃಷಿಯ ಜೊತೆಗೆ ಉಪಕಸುಬು ಅಳವಡಿಸಿಕೊಳ್ಳಬೇಕೆಂದು ಸಲಹೆಯನ್ನ ನೀಡಿದ್ದಾರೆ. ಇಂತಹ ಒಂದು ಚಿಂತನೆ ಮಾಡತಕ್ಕಂಥದ್ದು, ಇಂತಹ ಕಾರ್ಯಕ್ರಮಗಳನ್ನು ಜಾರಿ ಮಾಡತಕ್ಕಂಥದ್ದು, ಇದೆಲ್ಲವೂ ಕೂಡ ಬಡವರ ಪರವಾಗಿ ಯೋಚನೆ ಮಾಡತಕ್ಕಂಥ ಜನರಿಂದ ಮಾತ್ರ ಸಾಧ್ಯ. ನೀವು ಅಧಿಕಾರ ಕೊಡುವಾಗ ಅನುಭವಕ್ಕೆ ಕೊಡಬೇಕು. ಸುಮ್ಮನೆ ಈ ಓಟ್ ತಗೊಂಡು ಬೊಂಬಾಯಿಗೆ, ಡೆಲ್ಲಿಗೋ ಅಥವಾ ಡೆಲ್ಲಿ ನಮ್ಮ ದೇಶದಾಗೆ ಇರ್ತಾವ್ರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಡೆಲ್ಲಿ ಪ್ರತಿನಿಧಿಯವರು ಯಾರು ಬೇರೆ ಎಲ್ಲ ಊರಿಗೆ ಹೋಗಿ ಮಜಾ ಮಾಡ್ಕೊಂಡು ಕಾಲ ಕಳೀತಾರಲ್ಲ, ಆ ಥರ ಅಂತ ಹೇಳಿ ಆಗ್ತಾರೆ. ಯಾರು ನಿಮಗೆ ನಿಜಕ್ಕೂ ಕೂಡ ನಿಮ್ಮ ಕಷ್ಟಾಸುಖಗಳನ್ನು ನಿವಾರಣೆ ಮಾಡತಕ್ಕಂಥ ಪ್ರಯತ್ನ ಮಾಡುವಂಥ ಮುಖಂಡರಿರ್ತಾರೆ. ಅಂಥವ್ರಿಗೆ ಯಾವತ್ತೂ ಜನ ಆಶೀರ್ವಾದ ಇರಬೇಕು. ಯಾವಾಗಲೂ ಕೂಡ ಅಪ್ರಾಮಾಣಿಕರಿಗೆ, ಆಮೇಲಿಂದ ಅಧ್ಯಕ್ಷರಿಗೆ ಅಧಿಕಾರ ಬರುತ್ತೆ. ಯಾರು ಕೊಟ್ಕೊಳ್ಳಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ನಾವೇನು ಓಟೆಲ್ಲ ಇಟ್ಕೊಂಡು ಒತ್ಸಕ್ಕಾಗಲ್ಲ, ನಿಮ್ಮದೇ ಅಂತಿಮ ನಿರ್ಣಯ. ಆದರೆ ನಮ್ಮದೇನಪ್ಪ ಅಂದರೆ ಜನಕ್ಕೆ ಯಾರು ಅನುಕೂಲ ಮಾಡ್ತಾರೆ ಪರವಾಗಿರ್ತಾರೆ ಅಂಥವರು ಅಧಿಕಾರದಲ್ಲಿ ಬರಬೇಕು, ಅವರ ಅಭಿವೃದ್ಧಿ ಆಗಬೇಕಾದ್ರೆ ಅಂತಕ್ಕಂಥದ್ದನ್ನ ನಾನು ನಂಬಿರೋದು. ಆ ಮಾತುಗಳನ್ನು ಹೇಳಿ ನಾನೇ MLA ಅಥವಾ ಮಾಜಿ ಮಂತ್ರಿ, ಕಾಂಗ್ರೆಸ್ ಲೀಡರು ಅಂತ ನಾನು ಹೇಳಿದ್ದೇನೆ. ನಾವು ಸಹಕಾರಿಯಾಗಿ ಜನರ ಅಭ್ಯುದಯಕ್ಕೆ ಯಾವ ರೀತಿ ನಡವಳಿಕೆಗಳು ಇರಬೇಕು ಅದನ್ನು ನಾನು ನಿಮಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಹೊರತು ಇದು ಯಾವ ರಾಜಕೀಯವಾಗಿ ಅಂತ ಹೇಳಿ ಭಾವನೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ರೈತರು ದಯನೀಯ ಸ್ಥಿತಿಯಲ್ಲಿದ್ದಾರೆ. ಸರ್ಕಾರ ಕೃಷಿಗೆ ಪೂರಕವಾದ ಸಾಮಗ್ರಿ, ರಸಗೊಬ್ಬರ, ಬಿತ್ತನೆ ಬೀಜವನ್ನ ಕಡಿಮೆ ದರದಲ್ಲಿ ಒದಗಿಸಬೇಕು. ಲಾಭದಾಯಕ ಬೆಳೆ ಬೆಳೆಯಲು ಮಾರ್ಗದರ್ಶನ ಮಾಡಬೇಕೆಂದು ತಿಳಿಸಿದ್ದಾರೆ. ಸಹಾಯ ಆಗಬೇಕು, ಅವರಿಗೆ ಲಾಭ ಬರೋ ರೀತಿಯಲ್ಲಿ ಅವನೇನೆಲ್ಲ ಉಪಯೋಗ ಮಾಡ್ತಾನೆ ಅದೆಲ್ಲ ಕಡಿಮೆ ದರದಲ್ಲಿ ಅವರಿಗೆ ಬರಬೇಕು ಅಂತ ಉದ್ದೇಶದಿಂದ ನಮ್ಮ ಸರ್ಕಾರವು ಕೂಡ ರೈತರಿಗೋಸ್ಕರ ಬಹಳಷ್ಟು ಈ ಸ್ಪ್ರಿಂಕ್ಲರ್ಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಟ್ರ್ಯಾಕ್ಟರ್ ಕೊಡ್ತಕ್ಕಂಥದ್ದು, ಈಗೆಲ್ಲ ಆಳುಗಳು ಸಿಕ್ಕಲ್ಲ ಅಂತ ಎಲ್ಲ ಹಾರ್ವೆಸ್ಟರ್ಸ್ ಅಂತೆಲ್ಲ ಈಗೆಲ್ಲ ಬರ್ತಾ ಇದ್ದಾರೆಲ್ಲ ಹೊಸ ಇವೆಲ್ಲವನ್ನೂ ಕೂಡ ರೈತರು ಆರ್ಥಿಕವಾಗಿ ಸದೃಢ ಆಗಲಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ರೈತರು ಆರ್ಥಿಕವಾಗಿ ಆಗಿಲ್ಲ. ಮಳೆ ಬಂದ್ರೆ ಬೆಳೆ, ಒಂದೊಂದ್ಸರಿ ಬೆಳೆ ಜಾಸ್ತಿ ಬಂದ್ಬಿಟ್ರೆ ಬೆಲೆನೇ ಇರಲ್ಲ. ನಮ್ಮ ಜಿಲ್ಲಾದಲ್ಲಿ ಕಡಲೆಕಾಯಿ ಕೇಸ್ಗಳು ಎಲ್ಲ ಹಾಕಿದವಲ್ಲ, ಎಲ್ಲ ಒಟ್ಟಿಗೆ ಕಡಲೆಕಾಯಿ ತಗೊಂಡು ರೈತರು ಉಂಡ್ಕೊಳ್ಳೋದು ಬರ್ತಾ ಇದ್ದಾರೆ. ರೈತರಲ್ಲಿ ಅಸಮಾಧಾನ ಬರ್ತದೆ. ಅದರಿಂದ ಒಂದೊಂದು ಅಹಿತಕರವಾದಂಥ ಘಟನೆಗಳನ್ನು ಕೂಡ ನಾವು ಕರೆಂಟ್ ಇಲ್ವಾ ಇನ್ನು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು, ವಿವಿಧ ಮುಖಂಡರು, ಶಿರಾ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.